ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಓಕೆ. ಹೋಗಿದ್ದೀನಿ, ಖುಷಿಯಾಗಿದ್ದೀನಿ. ಬೇಜಾರಿಲ್ವಾ? ಇದರಲ್ಲೆಲ್ಲ ಏನು ಬೇಜಾರು ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಅವನು ಫಸ್ಟ್ ಇದರಲ್ಲೇ ಗೆದ್ದಿದ್ದಾನೆ. ಏನಂದರೆ ಫಸ್ಟ್ ಸೆಕೆಂಡ್ ಅಷ್ಟೇ ಅಲ್ವಾ, ಏನಂತ ಬೇಜಾರೇನಿಲ್ಲ ಅಲ್ವಾ. ಬೇಜಾರು ಮಾಡ್ಕೊಳಕ್ಕೆ ಏನಿದೆ. ಅನ್ಕೊಂಡಿದ್ರಮ್ಮ ನಿಮ್ಮ ಮಗ ಇಷ್ಟು ಟಾಪ್ 2 ಅಲ್ಲಿ ಬರ್ತಾರೆ ಅಂತ? ಅಂದ್ಕೊಂಡಿದ್ದೆ, ಹಂಗೆ ಬಂದಿದ್ದಾನೆ. ನಾನೇನು ಅಂದ್ಕೊಂಡಿದ್ದೆ ಅದೇ ಬಂದಿದ್ದಾನೆ. ಫಸ್ಟಲ್ಲಿ ಬರ್ತಾನೆ ಅನ್ನೋ ಒಂದು ಇದೇನಿರಲಿಲ್ಲ, ಲಾಸ್ಟ್ವರೆಗೂ ಬರ್ತಾನೆ ಅನ್ನೋ ಒಂದು ಖುಷಿ ನನಗಿತ್ತು. ಎಲ್ಲರನ್ನೂ ಇದು ಮಾಡಿ ಗೆದ್ದಿದ್ದಾನೆ, ಅದಕ್ಕಿಂತ ಇನ್ನೇನು ಬೇಕು ನಮಗೆ ಅಲ್ವಾ. ಅದರಲ್ಲಿ ಬೇಜಾರಾಗಲಿ ಏನಿಲ್ಲ, ಅವನಿಗಾಗಲಿ ನಮಗಾಗಲಿ ಏನಿಲ್ಲ. ಲಾಸ್ಟ್ವರೆಗೂ ಇದ್ನಲ್ಲ, ಅದೇ ಒಂದು ಖುಷಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಮನೆ ಅಡುಗೆನ ಮಿಸ್ ಮಾಡ್ಕೊಳ್ತಾರೆ. ಅಲ್ಲಿ ಮೇಯ್ನ್ ಅದೇನೆ, ನಮ್ಗೆ ತಿನ್ನಕ್ಕೆ ಅದು ಸಿಗ್ತಾ ಇಲ್ಲ, ಇದು ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಏನು ಕೇಳಿದ್ರು, ಅಮ್ಮನ ಕೈ ಅಡುಗೆ ಏನು ಬೇಕು ಅಂತ ಕೇಳಿದ್ರು ತ್ರಿವಿಕ್ರಮ್ ಅವರು? ಅಂದ್ರೆ ಅಂತ ಏನಿಲ್ಲ, ನಂಗೆ ಇದೇ ಬೇಕು ಅದೇ ತಿನ್ಲಿಕ್ಕೆ ಈಗ ಅಮ್ಮನ ಕೈ ಅಡುಗೆ ಮಿಸ್ ಮಾಡ್ಕೋತಾ ಇರ್ತಾರೆ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ. ಈಗ ಮನೆಯಿಂದ ಆಚೆ ಬಂದ ತಕ್ಷಣ ಇಷ್ಟಿಷ್ಟು ಐಟಮ್ಸ್ ನಾನು ತಿನ್ಬಿಡ್ಬೇಕಪ್ಪ, ಇಷ್ಟೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಇರುತ್ತೆ ಮನೆ ಒಳಗಡೆ. ಸೊ ಏನಾದರೂ ಕೇಳಿದ್ರ ಅಮ್ಮ ಅದು ಮಾಡಿಕೊಡು, ನಂಗೆ ಅದು ತಿನ್ನಂಗಾಗಿದೆ, ಇದು ತಿನ್ನಂಗಾಗಿದೆ ಅಂತ ಹೇಳ್ಬಿಟ್ಟು ಏನಾದರೂ? ಇಲ್ಲ, ಏನಿಲ್ಲ ಕೇಳಿಲ್ಲ. ಏನು ಇಷ್ಟ ತ್ರಿವಿಕ್ರಮ್ ಅವ್ರಿಗೆ ತುಂಬ? ಅವನಿಗೆ ಏನು ಕೊಟ್ರೂ ಇಷ್ಟನೇ. ಅವನು ಎಲ್ಲ ಥರನೂ ಇಷ್ಟಪಡಿ, ಇದು ಬೇಡ ಅದು ಬೇಡ ಆ ಥರ ಇದೇ ಇಲ್ಲ ಅವನಿಗೆ. ನಾವು ಖುಷಿಪಟ್ಟು ಮಾಡಿಕೊಡೋದೇ ಅವನಿಗೆ ಖುಷಿ, ಅಷ್ಟು ಬಿಟ್ಟರೆ ಏನಿಲ್ಲಮ್ಮ, ಅಷ್ಟೇ. ಇನ್ನು ಹನುಮಂತು ಅವರು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬರ್ತಾರೆ. ಸೊ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ತ್ರಿವಿಕ್ರಮ್ ಅವರೇ ವಿನ್ ಆಗಬೇಕಿತ್ತು, ಬಿಕಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಂತಹ ಹನುಮಂತುಗಿಂತ ತ್ರಿವಿಕ್ರಮ್ ವಿನ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ನೀವೇನು ಹೇಳ್ತೀರಮ್ಮ? ನಾನು ಹೇಳೋದಂದರೆ ಓಟಿನ್ ಇದಲ್ವಾ, ಓಟಿನ್ ಇದರಲ್ಲ ಯಾರೂ ಏನು ಮೋಸ ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಅದರಲ್ಲಿ ಬಂದಿರೋ ಅವನ ಅಭಿಮಾನಿಗಳು ಎಷ್ಟು ಓಟ್ ಹಾಕಿದಾರೋ ಅಷ್ಟು ಬಂದಿದೆ, ಅವನಿಗೆ ಎಷ್ಟು ಬಂದಿದೆಯೋ ಅಷ್ಟು ಬಂದಿದೆ. ಅದರಲ್ಲಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ. ನಾನು ಹೇಳೋದು ಇಷ್ಟೇ, ಓಟಲ್ಲೇ ತಾನೇ ಅವ್ರು ತೋರಿಸಿರೋದು. ಅವರು ಏನು ಮೋಸ ಮಾಡೋಕ್ಕಾಗಲ್ಲ, ಜನಗಳು ಮೋಸ ಮಾಡೋಕ್ಕಾಗಲ್ಲ, ಕಣ್ಣು ಬಂದಿರೋದು. ಸದ್ಯನ ಅವನು ಅಷ್ಟು ಗೆದ್ದಿದ್ದಾನೆ, ಏಕೆಂದರೆ ಅವ್ನು ಹೋದ ಸತಿ ಎಲ್ಲದರಲ್ಲೂ ಇದ್ದಾನೆ. ನನ್ನ ಮಗ ಇದಾದಮೇಲೆ ಅಷ್ಟು ಕೊರೋನಾ ಬಂತು, ಹಂಗಾಗಿ ಅವನು ಸ್ವಲ್ಪ ಕಾಣಿಸ್ಕೊಂಡಿಲ್ಲ. ಅವನು ಕಾಣಿಸ್ಕೊತ ಬಂದಿದ್ರೆ ಅದಕ್ಕಿಂತ ಮೇಲೆ ಹೋಗ್ತಿದ್ದ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅವನು ಎಷ್ಟು 2 ಕೋಟಿ ಅದೆಷ್ಟು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಷ್ಟು ತೆಗ್ದಿದ್ದಾನಲ್ಲ, ಅದೇ ನಮ್ಗೆ ಖುಷಿ. ಇನ್ನು ಕಿರುತೆರೆಯಿಂದ ಒಂದು ಬಿಗ್ ಬಾಸ್ ಅಂತ ದೊಡ್ಡ ಶೋನಲ್ಲಿ ಭಾಗಿಯಾಗಿರೋದು, ಟಾಪ್ 2 ಅಲ್ಲಿ ಬಂದಿರೋದು, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರಿ. ಬೇಸರ ಎಲ್ಲೂ ಇಲ್ಲ ಅಂತ ಕೂಡ ಹೇಳಿದ್ರಿ. ಸೊ ಇನ್ನು ಮುಂದೆ ಅವರ ಜರ್ನಿ ಹೇಗಿರುತ್ತೆ ಅದ್ರ ಬಗ್ಗೆ? ಚೆನ್ನಾಗಿರುತ್ತೆ, ಖುಷಿಯಾಗಿ. ಮುಂದೆ ಒಂದು ದೊಡ್ಡದನ್ನ ಏನಾರ ಪಡಿಬೇಕು ಅಂದರೆ ಇಲ್ಲೊಂದು ಸೋಲ್ ಕಾಣಬೇಕು ಅಲ್ವಾ. ಸೋಲ್ ಕಂಡಾಗಲೇ ಅದು ಒಂದು ದೊಡ್ಡದನ್ನು ಪಡೆಯೋಕ್ಕೆ ಇಷ್ಟ ಆಗೋದು. ಅದೊಂದು ಪಡಿತಾನೆ, ಆ ನಂಬಿಕೆ ನನಗೂ ಇದೆ. ಒಬ್ಬ ತಾಯಿಯಾಗಿ ಎಷ್ಟು ಹೆಮ್ಮೆ ಇದೆ ಅಮ್ಮ ನಿಮಗೆ? ನನಗೆ ತುಂಬ ಹೇಳ್ಕೊಳ್ಳೋಷ್ಟು ಖುಷಿನೇ ಇದೆ. ಅವನಿಗೆ ನೀನು ಇದು ಮಾಡಿದೆ ಅದು ಮಾಡಿದೆ ಅನ್ನೋ ಹೇಳೋ ಪದನೇ ಬರಲ್ಲ. ಹೆಂಗೆ ಬರುತ್ತೆ, ಬರೋಕ್ಕಾಗಲ್ಲ. ಅವ್ನು ಲಾಸ್ಟ್ವರೆಗೂ ಇದು ಈಗ ಹಿಂದೆ ಅವ್ರನ್ನೆಲ್ಲ ಇದು ಮಾಡಿಕೊಂಡ್ರೆ ಪಾಪ ಅವ್ರಿಗೂ ಒಂದು ಇದಿರುತ್ತಲ್ವ, ಆ ಥರ ಏನಿಲ್ಲ. ನನ್ನ ಮಗ ಸಮವಾಗಿ ಗೆದ್ದಿದ್ದಾನೆ. ಏನಂದರೆ ಕಪ್ ಹಿಡೀನಿಲ್ಲ, ಅಷ್ಟು ಬಿಟ್ಟರೆ ಏನಿಲ್ಲ. ನನಗೇನು ಅಂದರೆ 2.5 ಕೋಟಿ ಜನನ ಗೆದ್ದು ಬಂದಿದ್ದಾನಲ್ಲ, ಅದೇ ನನಗೆ ಖುಷಿ. ಇನ್ನು ನಿಮ್ಮ ಮಗನಿಗೆ ಸಪೋರ್ಟ್ ಮಾಡೋದು ಒಂದು ಕಡೆ ಆದರೆ, ಆ ಬಿಗ್ ಬಾಸ್ ಮನೆಯಲ್ಲಿ ಈಗ ಕಂಟೆಸ್ಟೆಂಟ್ಗಳು ಒಂದು ಸ್ವಲ್ಪ ಜನ ಇರ್ತಾರೆ. ತ್ರಿವಿಕ್ರಮ್ ಅವ್ರಿಗೆ ಕ್ಲೋಸ್ ಆಗಿರೋರಾಗಿರ್ಬೋದು ಅಥವಾ ಆಗದೆ ಇರೋರಾಗಿರ್ಬೋದು. ಅವ್ರು ಎಲ್ಲರನ್ನ ಕಂಪೇರ್ ಮಾಡಿದಾಗ ನಿಮಗೆ ನಿಮ್ಮ ಮಗನ ಹೊರತುಪಡಿಸಿ ಯಾವ ಕಂಟೆಸ್ಟೆಂಟ್ ತುಂಬ ಇಷ್ಟ ಆಗ್ತಾಯಿದ್ರು? ಬಿಕಾಸ್ ನೋಡ್ತಾ ಇರ್ತಿದ್ರಿ ಅಲ್ವಾ ನೀವು ಬಿಗ್ ಬಾಸ್ ಡೈಲಿ, ಮಗ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರು ಇಷ್ಟ ಆಗ್ತಾಯಿದ್ರು ನಿಮಗೆ? ನಂಗೆ ಹೇಳಬೇಕು ಅಂದರೆ ಆಟ ಬಂದಾಗ ಆಡ್ತಾರೆ, ಸಿಟ್ಟು ಬಂದಾಗ ಎಲ್ಲರದು ಅದೇನೇ ಅಲ್ವಾ. ಅದರಲ್ಲಿ ಅವರು ಇವರು ಅನ್ನೋದಲ್ಲ, ಅವರೆಲ್ಲ ಸೋಲು ಗೆಲುವು ಅನ್ನೋಕ್ಕೆ ಆಡೋಕ್ಕೆ ಅಂತಲೇ ಹೋಗಿರ್ತಾರಲ್ವ. ಪಾಪ ಅವ್ರಿಗೂ ಇವಾಗ ಸೋತಿರೋದಕ್ಕೆ ಅವ್ರಿಗೂ ಮನ್ಸು ನೋವಿದೆ. ಅಂಥವ್ರ ಮನ್ಸು ನೋಯ್ಸೋಕ್ಕೆ ನನಗೂ ಇಷ್ಟ ಇಲ್ಲ ಅವರು ಇವರು ಅಂತ. ಅವ್ರುಗಳು ತುಂಬಾ ಮನ್ಸು ನೋವಿದೆ. ಯಾಕೆಂದರೆ 2ನೇ ಇದರಲ್ಲಿ 5ನೇ ಇದರಲ್ಲ ವಿನ್ನರ್ ಆಗಿರೋದು, ಆ ಥರ ಎಲ್ಲ ಅವ್ರಿಗೂ ನೋವಿದೆ. ಯಾರನ್ನೂ ನಾನು ಇದನ್ನು ಮಾಡಲ್ಲ, ಯಾರು ದ್ವೇಷಕ್ಕೆ ಇದೇ ಇಲ್ಲ. ಅಲ್ಲ, ಇಷ್ಟ ಯಾರಮ್ಮ ನಿಮಗೆ ಕಂಟೆಸ್ಟೆಂಟ್ಗಳಲ್ಲಿ? ನಿಮಗೆ ತುಂಬ ಫೇವ್ರೇಟ್ ಆಗಿರುವಂತಹ ವ್ಯಕ್ತಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ? ಹೇಳ, ನಿಮ್ಮ ಮಗನ ಬಿಟ್ಟು? ನನ್ನ ಮಗನ ಬಿಟ್ಟು ರಂಜಿತ್ ತುಂಬಾ. ಯಾಕೆಮ್ಮ, ಯಾವ ಗುಣ ಇಷ್ಟ ಆಯಿತು? ಮತ್ತು ಇವರು ರಜತ್, ತುಂಬಾ ಇಷ್ಟ. ಯಾಕೆ ಇಷ್ಟ ಆದ್ರಮ್ಮ? ಯಾವ ಗುಣ ಇಷ್ಟ ಆಯಿತು ನಿಮ್ಗೆ ಅವರಲ್ಲಿ ಒಳಗಡೆ ಇರೋ ಕೆಟ್ಟ ಮನಸ್ಸಿಲ್ಲ ಅವ್ರಿಗೂ ಹಾರ್ಟು ತುಂಬಾ ಇದಿದೆ ಅವ್ರಿಗೆ. ಯಾಕೆಂದರೆ ನನ್ನ ಮಗ ಅಂಥವ್ರನ್ನ ಅಷ್ಟೊಂದು
ಇದಾಗಿದ್ದಾನೆ ಅಂದರೆ ಅವ್ನ ಸುಮ್ಮನೆ ಯಾರಿಗೂ ಹಂಗೆ ಇದಾಗಲ್ಲ. ಅವರಿಬ್ಬರು ಅಷ್ಟು ಕ್ಲೋಸ್ ಆಗಿದ್ದಾರೆ ಅಂದರೆ ಒಂದು ಎಡಬಲ ಒಂದು ಒಂದು ಶಕ್ತಿ ಅಂತ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಅವ್ರಿಗೆ ಇಂಥದ್ದೇ ಹುಡುಗಿ ತರಬೇಕು ಅಂತ ಅಮ್ಮನಾಗಿ ಒಂದು ಕನಸಿರುತ್ತೆ. ಸೊ ಅವ್ರಿಗೂ ಕೂಡ ಒಂದು ಕನಸಿರುತ್ತೆ ಇದೇ ರೀತಿಯಾದಂಥ ಹುಡುಗಿನ ಮದುವೆ ಆಗಬೇಕು ಅಂತ. ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಅದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಈಗ ಹುಡುಗಿರ ಆಚೆ ಬಂದಾಗ ಬಾಯ್ ಫ್ರೆಂಡ್ ಬಗ್ಗೆ ಕೇಳೋದಾಗಿರ್ಬೋದು, ಹುಡುಗ ಆಚೆ ಬಂದಾಗ ಗರ್ಲ್ ಫ್ರೆಂಡ್ ಬಗ್ಗೆ ಕೇಳೋದಾಗಿರ್ಬೋದು, ಮುಂದಿನ ಸಂಗತಿ ಯಾರಾಗಿರ್ತಾರೆ, ಹೇಗಿರಬೇಕು, ಏನು ಕ್ವಾಲಿಟೀಸ್ ಇರಬೇಕು ಅಂತ. ತಾಯಿಯಾಗಿ ನಿಮ್ಮ ಮನೆಗೆ ಬರುವಂತಹ ಸೊಸೆ ಕ್ವಾಲಿಟೀಸ್ ಹೇಗಿರಬೇಕು, ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಯಾರಾದರೂ ಇಷ್ಟ ಆಗಿದ್ರಾ? ಇಲ್ಲ, ಬಿಗ್ ಬಾಸ್ ಮನೆಯೊಳಗೆ ಅಂತ ಆ ಥರ ಏನಿಲ್ಲ. ಆ ಥರ ಅನ್ನೋಕ್ಕೆ ಯಾಕೆ ಆ ಥರ ಎಲ್ಲ ಒಳಗಡೆ ಅವರಿಬ್ಬರು ಫ್ರೆಂಡ್ಶಿಪ್ಪನ್ನು ನೋಡಿ ನಾವು ಇದು ಮಾಡ್ಕೊತೀವಿ ಅನ್ನೋದು ತಪ್ಪು. ಅವನಿಗೆ ಈಗ ಬೇಕಾಗಿರೋದು ಅವನದೇ ಆದ ಒಂದು ಸ್ವಂತ ಮನೆ ಆಗಿರ್ಬೋದು, ಒಂದು ಸ್ವಂತ ಉದ್ಯೋಗ ಆಗಿರ್ಬೋದು, ಅವನದೇ ಆದ ಎಲ್ಲ ಇರಬೇಕು ಅಲ್ವಾ. ಅದೆಲ್ಲ ಇದ್ದರೆ ತಾನೇ ಹೆಣ್ಮಕ್ಳು ಮುಂದೆ ಬರೋದು ಅಲ್ವಾ. ಅದೆಲ್ಲ ಬೇಕು ಅಂದರೆ ಅವ್ನು ಪಡ್ಕೋಬೇಕು. ಅದನ್ನೆಲ್ಲ ಸಂಪಾದನೆ ಮಾಡಿದ ನಂತರ ಅವ್ನಿಗೆ ಯಾವ ಹುಡುಗಿ ಬೇಕು ಅನ್ನೋದು ಅವನೇ ಆಯ್ಕೆ ಮಾಡ್ಕೊತಾನೆ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಹೋಗಿದ್ದೀನಿ, ಖುಷಿಯಾಗಿದ್ದೀನಿ. ಬೇಜಾರಿಲ್ವಾ? ಇದರಲ್ಲೆಲ್ಲ ಏನು ಬೇಜಾರು ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಅವನು ಫಸ್ಟ್ ಇದರಲ್ಲೇ ಗೆದ್ದಿದ್ದಾನೆ. ಏನಂದ್ರೆ ಫಸ್ಟ್ ಸೆಕೆಂಡ್ ಅಷ್ಟೇ ಅಲ್ವಾ. ಏನಂತ ಬೇಜಾರೇನಿಲ್ಲ ಅಲ್ವಾ. ಬೇಜಾರು ಮಾಡ್ಕೊಳಕ್ಕೆ ಏನಿದೆ? ಅನ್ಕೊಂಡಿದ್ರಮ್ಮ ನಿಮ್ಮ ಮಗ ಇಷ್ಟು ಟಾಪ್ 2 ಅಲ್ಲಿ ಬರ್ತಾರೆ ಅಂತ? ಅಂದ್ಕೊಂಡಿದ್ದೆ. ಹಂಗೆ ಬಂದಿದ್ದಾನೆ. ನಾನೇನು ಅಂದ್ಕೊಂಡಿದ್ದೆ ಅಂದೇ ಬಂದಿದ್ದಾನೆ. ಫಸ್ಟಲ್ಲಿ ಬರ್ತಾನೆ ಅನ್ನೋ ಒಂದು ಇದೇನಿರಲಿಲ್ಲ. ಲಾಸ್ಟ್ವರೆಗೂ ಬರ್ತಾನೆ ಅನ್ನೋ ಒಂದು ಖುಷಿ ನನಗಿತ್ತು. ಎಲ್ಲರನ್ನೂ ಇದು ಮಾಡಿ ಗೆದ್ದಿದ್ದಾನೆ, ಅದಕ್ಕಿಂತ ಇನ್ನೇನು ಬೇಕು ನಮಗೆ ಅಲ್ವಾ. ಅದರಲ್ಲಿ ಬೇಜಾರಾಗಲಿ ಏನಿಲ್ಲ, ಅವನಿಗಾಗಲಿ ನಮಗಾಗಲಿ ಏನಿಲ್ಲ. ಲಾಸ್ಟ್ವರೆಗೂ ಇದ್ನಲ್ಲ, ಅದೇ ಒಂದು ಖುಷಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಮನೆ ಅಡುಗೆನ ಮಿಸ್ ಮಾಡ್ಕೊಳ್ತಾರೆ. ಅಲ್ಲಿ ಮೇಯ್ನ್ ಅದೇನೆ, ನಮ್ಗೆ ತಿನ್ನಕ್ಕೆ ಅದು ಸಿಗ್ತಾ ಇಲ್ಲ, ಇದು ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಏನು ಕೇಳಿದ್ರು, ಅಮ್ಮನ ಕೈ ಅಡುಗೆ ಏನು ಬೇಕು ಅಂತ ಕೇಳಿದ್ರು ತ್ರಿವಿಕ್ರಮ್ ಅವರು? ಅಂದ್ರೆ ಅಂತ ಏನಿಲ್ಲ, ನಂಗೆ ಇದೇ ಬೇಕು ಅದೇ. ತಿನ್ಲಿಕ್ಕೆ ಈಗ ಅಮ್ಮನ ಕೈ ಅಡುಗೆ ಮಿಸ್ ಮಾಡ್ಕೋತಾ ಇರ್ತಾರೆ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ. ಈಗ ಮನೆಯಿಂದ ಆಚೆ ಬಂದ ತಕ್ಷಣ ಇಷ್ಟಿಷ್ಟು ಐಟಮ್ಸ್ ನಾನು ತಿನ್ಬಿಡ್ಬೇಕಪ್ಪ, ಇಷ್ಟೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಇರುತ್ತೆ ಮನೆ ಒಳಗಡೆ. ಸೊ ಏನಾದರೂ ಕೇಳಿದ್ರ, ಅಮ್ಮ ಅದು ಮಾಡಿಕೊಡು, ನಂಗೆ ಅದು ತಿನ್ನಂಗಾಗಿದೆ, ಇದು ತಿನ್ನಂಗಾಗಿದೆ ಅಂತ ಹೇಳ್ಬಿಟ್ಟು ಏನಾದರೂ? ಇಲ್ಲ, ಏನಿಲ್ಲ, ಕೇಳಿಲ್ಲ. ಏನು ಇಷ್ಟ ತ್ರಿವಿಕ್ರಮ್ ಅವ್ರಿಗೆ ತುಂಬ? ಅವನಿಗೆ ಏನು ಕೊಟ್ರೂ ಇಷ್ಟನೇ. ಅವನು ಎಲ್ಲ ಥರನೂ ಇಷ್ಟಪಡಿ, ಇದು ಬೇಡ ಅದು ಬೇಡ ಆ ಥರ ಇದೇ ಇಲ್ಲ ಅವನಿಗೆ. ನಾವು ಖುಷಿಪಟ್ಟು ಮಾಡಿಕೊಡೋದೇ ಅವನಿಗೆ ಖುಷಿ, ಅಷ್ಟು ಬಿಟ್ಟರೆ ಏನಿಲ್ಲಮ್ಮ, ಅಷ್ಟೇ. ಇನ್ನು ಹನುಮಂತು ಅವರು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬರ್ತಾರೆ. ಸೊ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ತ್ರಿವಿಕ್ರಮ್ ಅವರೇ ವಿನ್ ಆಗಬೇಕಿತ್ತು, ಬಿಕಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಂತಹ ಹನುಮಂತುಗಿಂತ ತ್ರಿವಿಕ್ರಮ್ ವಿನ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ನೀವೇನು ಹೇಳ್ತೀರಮ್ಮ? ನಾನು ಹೇಳೋದಂದರೆ ಓಟಿನ್ ಇದಲ್ವಾ, ಓಟಿನ್ ಇದರಲ್ಲ ಯಾರೂ ಏನು ಮೋಸ ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಅದರಲ್ಲಿ ಬಂದಿರೋ ಅವನ ಅಭಿಮಾನಿಗಳು ಎಷ್ಟು ಓಟ್ ಹಾಕಿದಾರೋ ಅಷ್ಟು ಬಂದಿದೆ, ಅವನಿಗೆ ಎಷ್ಟು ಬಂದಿದೆಯೋ ಅಷ್ಟು ಬಂದಿದೆ. ಅದರಲ್ಲಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ. ನಾನು ಹೇಳೋದು ಇಷ್ಟೇ, ಓಟಲ್ಲೇ ತಾನೇ ಅವ್ರು ತೋರಿಸಿರೋದು. ಅವರು ಏನು ಮೋಸ ಮಾಡೋಕ್ಕಾಗಲ್ಲ, ಜನಗಳು ಮೋಸ ಮಾಡೋಕ್ಕಾಗಲ್ಲ, ಕಣ್ಣು ಬಂದಿರೋದು. ಸದ್ಯನ ಅವನು ಅಷ್ಟು ಗೆದ್ದಿದ್ದಾನೆ. ಏಕೆಂದರೆ ಅವ್ನು ಓದ್ಸತಿ ಎಲ್ಲದರಲ್ಲೂ ಇದ್ದಾನೆ. ನನ್ನ ಮಗ ಇದಾದಮೇಲೆ ಅಷ್ಟು ಕೊರೋನಾ ಬಂತು, ಹಂಗಾಗಿ ಅವನು ಸ್ವಲ್ಪ ಕಾಣಿಸ್ಕೊಂಡಿಲ್ಲ. ಅವನು ಕಾಣಿಸ್ಕೊತ ಬಂದಿದ್ರೆ ಅದಕ್ಕಿಂತ ಮೇಲೆ ಹೋಗ್ತಿದ್ದ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅವನು ಎಷ್ಟು 2 ಕೋಟಿ ಅದೆಷ್ಟು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಷ್ಟು ತೆಗ್ದಿದ್ದಾನಲ್ಲ, ಅದೇ ನಮ್ಗೆ ಖುಷಿ. ಇನ್ನು ಕಿರುತೆರೆಯಿಂದ ಒಂದು ಬಿಗ್ ಬಾಸ್ ಅಂತ ದೊಡ್ಡ ಶೋನಲ್ಲಿ ಭಾಗಿಯಾಗಿರೋದು, ಟಾಪ್ 2 ಅಲ್ಲಿ ಬಂದಿರೋದು, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರಿ. ಬೇಸರ ಎಲ್ಲೂ ಇಲ್ಲ ಅಂತ ಕೂಡ ಹೇಳಿದ್ರಿ. ಸೊ ಇನ್ನು ಮುಂದೆ ಅವರ ಜರ್ನಿ ಹೇಗಿರುತ್ತೆ ಅದ್ರ ಬಗ್ಗೆ? ಚೆನ್ನಾಗಿರುತ್ತೆ, ಖುಷಿಯಾಗಿ. ಮುಂದೆ ಒಂದು ದೊಡ್ಡದನ್ನ ಏನಾರು ಪಡಿಬೇಕು ಅಂದರೆ ಇಲ್ಲೊಂದು ಸೋಲು ಕಾಣಬೇಕು ಅಲ್ವಾ. ಸೋಲು ಕಂಡಾಗಲೇ ಅದು ಒಂದು ದೊಡ್ಡದನ್ನು ಪಡೆಯೋಕ್ಕೆ ಇಷ್ಟ ಆಗೋದು. ಅದೊಂದು ಪಡಿತಾನೆ, ಆ ನಂಬಿಕೆ ನನಗೂ ಇದೆ. ಒಬ್ಬ ತಾಯಿಯಾಗಿ ಎಷ್ಟು ಹೆಮ್ಮೆ ಇದೆ ಅಮ್ಮ ನಿಮಗೆ? ನನಗೆ ತುಂಬ ಹೇಳ್ಕೊಳ್ಳೋಷ್ಟು ಖುಷಿನೇ ಇದೆ. ಅವನಿಗೆ ನೀನು ಇದು ಮಾಡಿದೆ ಅದು ಮಾಡಿದೆ ಅನ್ನೋ ಹೇಳೋ ಪದನೇ ಬರಲ್ಲ. ಹೆಂಗೆ ಬರುತ್ತೆ? ಬರೋಕ್ಕಾಗಲ್ಲ. ಅವ್ನು ಲಾಸ್ಟ್ವರೆಗೂ ಇದು ಬಂದ ಈಗ ಹಿಂದೆ ಅವ್ರನ್ನೆಲ್ಲ ಇದು ಮಾಡಿಕೊಂಡ್ರೆ ಪಾಪ ಅವ್ರಿಗೂ ಒಂದು ಇದಿರುತ್ತಲ್ವ, ಆ ಥರ ಏನಿಲ್ಲ. ನನ್ನ ಮಗ ಸಮವಾಗಿ ಗೆದ್ದಿದ್ದಾನೆ. ಏನಂದ್ರೆ ಕಪ್ ಹಿಡೀನಿಲ್ಲ, ಅಷ್ಟು ಬಿಟ್ಟರೆ ಏನಿಲ್ಲ. ನನಗೇನು ಅಂದರೆ 2.5 ಕೋಟಿ ಜನನ ಗೆದ್ದು ಬಂದಿದ್ದಾನಲ್ಲ, ಅದೇ ನನಗೆ ಖುಷಿ.
ಇನ್ನು ನಿಮ್ಮ ಮಗಂಗೆ ಸಪೋರ್ಟ್ ಮಾಡೋದು ಒಂದು ಕಡೆ ಆದರೆ ಆ ಬಿಗ್ ಬಾಸ್ ಮನೆಯಲ್ಲಿ ಈಗ ಕಂಟೆಸ್ಟೆಂಟ್ಗಳು ಒಂದು ಸ್ವಲ್ಪ ಜನ ಇರ್ತಾರೆ. ತ್ರಿವಿಕ್ರಮ್ ಅವ್ರಿಗೆ ಕ್ಲೋಸ್ ಆಗಿರೋರಾಗಿರ್ಬೋದು ಅಥವಾ ಆಗದೆ ಇರೋರಾಗಿರ್ಬೋದು. ಅವ್ರು ಎಲ್ಲರನ್ನ ಕಂಪೇರ್ ಮಾಡಿದಾಗ ನಿಮಗೆ ನಿಮ್ಮ ಮಗನ ಹೊರತುಪಡಿಸಿ ಯಾವ ಕಂಟೆಸ್ಟೆಂಟ್ ತುಂಬ ಇಷ್ಟ ಆಗ್ತಾ ಇದ್ರು? ಬಿಕಾಸ್ ನೋಡ್ತಾ ಇರ್ತಿದ್ರಿ ಅಲ್ವಾ ನೀವು ಬಿಗ್ ಬಾಸ್ ಡೈಲಿ ಮಗ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರು ಇಷ್ಟ ಆಗ್ತಾ ಇದ್ರು ನಿಮಗೆ? ನಂಗೆ ಹೇಳಬೇಕು ಅಂದರೆ ಆಟ ಬಂದಾಗ ಆಡ್ತಾರೆ, ಸಿಟ್ಟು ಬಂದಾಗ ಎಲ್ಲರದು ಅದೇನೇ ಅಲ್ವಾ. ಅದರಲ್ಲಿ ಅವರು ಇವರು ಅನ್ನೋದಲ್ಲ, ಅವರೆಲ್ಲ ಸೋಲು ಗೆಲುವು ಅನ್ನೋಕ್ಕೆ ಆಡೋಕ್ಕೆ ಅಂತಲೇ ಹೋಗಿರ್ತಾರಲ್ವ. ಪಾಪ ಅವ್ರಿಗೂ ಇವಾಗ ಸೋತಿರೋದಕ್ಕೆ ಅವ್ರಿಗೂ ಮನ್ಸು ನೋವಿದೆ. ಅಂಥವ್ರ ಮನ್ಸು ನೋಯ್ಸೋಕೆ ನನಗೂ ಇಷ್ಟ ಇಲ್ಲ ಅವರು ಇವರು ಅಂತ. ಅವ್ರುಗಳು ತುಂಬಾ ಮನ್ಸು ನೋವಿದೆ. ಏಕೆಂದರೆ 2ನೇ ಇದರಲ್ಲಿ 5ನೇ ಇದರಲ್ಲ ವಿನ್ನರ್ ಆಗಿರೋದು. ಆ ಥರ ಎಲ್ಲ ಅವ್ರಿಗೂ ನೋವಿದೆ. ಯಾರನ್ನೂ ನಾನು ಇದನ್ನು ಮಾಡಲ್ಲ, ಯಾರು ದ್ವೇಷಕ್ಕೆ ಇದೇ ಇಲ್ಲ. ಅಲ್ಲ, ಇಷ್ಟ ಯಾರಮ್ಮ ನಿಮಗೆ ಕಂಟೆಸ್ಟೆಂಟ್ಗಳಲ್ಲಿ? ನಿಮಗೆ ತುಂಬ ಫೇವ್ರೇಟ್ ಆಗಿರುವಂತಹ ವ್ಯಕ್ತಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ? ಹೇಳ, ನಿಮ್ಮ ಮಗನ ಬಿಟ್ಟು? ನನ್ನ ಮಗನ ಬಿಟ್ಟು ರಂಜಿತ್ ತುಂಬಾ. ಯಾಕೆಮ್ಮ, ಯಾವ ಗುಣ ಇಷ್ಟ ಆಯ್ತು? ಮತ್ತು ಇವರು ರಜತ್, ತುಂಬ ತುಂಬ ತುಂಬಾ ಇಷ್ಟ. ಯಾಕೆ ಇಷ್ಟ ಆದ್ರಮ್ಮ? ಯಾವ ಗುಣ ಇಷ್ಟ ಆಯ್ತು ನಿಮ್ಗೆ ಅವರಲ್ಲಿ? ಅವರಲ್ಲಿ ಒಳಗಡೆ ಇರೋ ಕೆಟ್ಟ ಮನಸ್ಸಿಲ್ಲ ಅವ್ರಿಗೂ ಹಾರ್ಟು ತುಂಬಾ ಇದಿದೆ ಅವ್ರಿಗೆ. ಯಾಕೆಂದರೆ ನನ್ನ ಮಗ ಅಂಥವ್ರನ್ನ ಅಷ್ಟೊಂದು ಇದಾಗಿದ್ದಾನೆ ಅಂದರೆ ಸುಮ್ಮನೆ ಯಾರಿಗೂ ಹಂಗೆ ಇದಾಗಲ್ಲ. ಅವರಿಬ್ಬರು ಅಷ್ಟು ಕ್ಲೋಸ್ ಆಗಿದ್ದಾರೆ ಅಂದರೆ ಒಂದು ಎಡಬಲ, ಒಂದು ಶಕ್ತಿ ಅಂತ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಅವ್ರಿಗೆ ಇಂಥದ್ದೇ ಹುಡುಗಿ ತರಬೇಕು ಅಂತ ಅಮ್ಮನಾಗಿ ಒಂದು ಕನಸಿರುತ್ತೆ. ಸೊ ಅವ್ರಿಗೂ ಕೂಡ ಒಂದು ಕನಸಿರುತ್ತೆ, ಇದೇ ರೀತಿಯಾದಂಥ ಹುಡುಗಿನ ಮದುವೆ ಆಗಬೇಕು ಅಂತ. ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಅದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಈಗ ಹುಡುಗಿರ ಆಚೆ ಬಂದಾಗ ಬಾಯ್ ಫ್ರೆಂಡ್ ಬಗ್ಗೆ ಕೇಳೋದಾಗಿರ್ಬೋದು, ಹುಡುಗ ಆಚೆ ಬಂದಾಗ ಗರ್ಲ್ ಫ್ರೆಂಡ್ ಬಗ್ಗೆ ಕೇಳೋದಾಗಿರ್ಬೋದು. ಮುಂದಿನ ಸಂಗತಿ ಯಾರಾಗಿರ್ತಾರೆ, ಹೇಗಿರಬೇಕು, ಏನು ಕ್ವಾಲಿಟೀಸ್ ಇರಬೇಕು ಅಂತ. ತಾಯಿಯಾಗಿ ನಿಮ್ಮ ಮನೆಗೆ ಬರುವಂತಹ ಸೊಸೈ ಕ್ವಾಲಿಟೀಸ್ ಹೇಗಿರಬೇಕು? ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಯಾರಾದರೂ ಇಷ್ಟ ಆಗಿದ್ರಾ? ಇಲ್ಲ, ಬಿಗ್ ಬಾಸ್ ಮನೆಯೊಳಗೆ ಅಂತ ಆ ಥರ ಏನಿಲ್ಲ. ಆ ಥರ ಅನ್ನೋಕ್ಕೆ ಯಾಕೆ ಆ ಥರ ಎಲ್ಲ ಒಳಗಡೆ ಅವರಿಬ್ಬರು ಫ್ರೆಂಡ್ಶಿಪ್ಪನ್ನು ನೋಡಿ ನಾವು ಇದು ಮಾಡ್ಕೊತೀವಿ ಅನ್ನೋದು ತಪ್ಪು. ಅವನಿಗೆ ಈಗ ಬೇಕಾಗಿರೋದು ಅವನದೇ ಆದ ಒಂದು ಸ್ವಂತ ಮನೆ ಆಗಿರ್ಬೋದು, ಒಂದು ಸ್ವಂತ ಉದ್ಯೋಗ ಆಗಿರ್ಬೋದು, ಅವನದೇ ಆದ ಎಲ್ಲ ಇರಬೇಕು ಅಲ್ವಾ. ಅದೆಲ್ಲ ಇದ್ದರೆ ತಾನೇ ಹೆಣ್ಮಕ್ಳು ಮುಂದೆ ಬರೋದು ಅಲ್ವಾ. ಅದೆಲ್ಲ ಬೇಕು ಅಂದರೆ ಅವ್ನು ಪಡ್ಕೋಬೇಕು. ಅದನ್ನೆಲ್ಲ ಸಂಪಾದನೆ ಮಾಡಿದ ನಂತರ ಅವ್ನಿಗೆ ಯಾವ ಹುಡುಗಿ ಬೇಕು ಅನ್ನೋದು ಅವನೇ ಆಯ್ಕೆ ಮಾಡ್ಕೊತಾನೆ.